ವಿದ್ಯುತ್ ಪೂರೈಕೆ ಮಾಡುವ ಮಾರ್ಗ ಬದಲಾಯಿಸುವಂತೆ ಆಗ್ರಹಿಸಿ ಕಾರವಾರ ತಾಲೂಕಿನ ಹಳಗಾ ಗ್ರಾಮಸ್ಥರು ಗಾಡ್ಸಾಯಿ ಗ್ರಾಪಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಕಾರವಾರ ತಾಲೂಕಿನ ಹಳಗಾ ಗ್ರಾಮ ಮತ್ತು ಅಕ್ಕಪಕ್ಕದ ಊರಿಗೆ ಈ ಹಿಂದಿನಿಂದಲೂ ಹಣಕೋಣ ಗ್ರಿಡ್ನಿಂದ ವಿದ್ಯುತ್ ಪೂರೈಕೆಯಾಗುತ್ತಿತ್ತು. ಆದರೆ ಇತ್ತೀಚೆಗೆ ಏಕಾಏಕಿಯಾಗಿ ಕದ್ರಾ ಗ್ರಿಡ್ನಿಂದ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ. ಈ ಕದ್ರಾ ಭಾಗದಿಂದ ವಿದ್ಯುತ್ ತಂತಿ ಹಾದು ಬರುವ ಪ್ರದೇಶ ಅರಣ್ಯ ಪ್ರದೇಶವಾಗಿದ್ದರಿಂದ ಮಳೆಗಾಲದಲ್ಲಿ ತೀರಾ ವಿದ್ಯುತ್ ವ್ಯತ್ಯಯವಾಗಲಿದೆ. ಜೋರಾಗಿ ಗಾಳಿ ಬೀಸಿದರೆ ಅಥವಾ ರಭಸವಾಗಿ ಮಳೆ ಸುರಿದರೆ ಮರ ಅಥವಾ ರೆಂಬೆಗೊಂಬೆಗಳು ಮುರಿದು ಬಿದ್ದು ವಿದ್ಯುತ್ ಕಡಿತಗೊಳ್ಳುತ್ತದೆ. ಇದರಿಂದ ಹಳಗಾ ಗ್ರಾಮಸ್ಥರು ಪದೇ ಪದೇ ವಿದ್ಯುತ್ ಕಡಿತಗೊಂಡು ವಿದ್ಯುತ್ ಸಮಸ್ಯೆ ಎದುರಿಸುವಂತಾಗಿದೆ. ಹಾಗಾಗಿ ಈ ಹಿಂದಿನಂತೆ ಹಣಕೋಣ ಗ್ರಿಡ್ನಿಂದಲೇ ವಿದ್ಯುತ್ ಪೂರೈಕೆ ಮಾಡಿ ಎಂದು ಕಳೆದ ವಾರ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಮನವಿ ಮಾಡಿಕೊಂಡ ಗ್ರಾಮಸ್ಥರು ಒಂದು ವಾರದಲ್ಲಿ ತಮ್ಮ ಬೇಡಿಕೆಯಂತೆ ಹಣಕೋಣ ಗ್ರಿಡ್ನಿಂದಲೇ ವಿದ್ಯುತ್ ಪೂರೈಸುವಂತೆ ಆಗ್ರಹಿಸಿದರು. ಇಲ್ಲವಾದರೆ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವ ಎಚ್ಚರಿಕೆ ನೀಡಿದರು. ಆದರೆ ಒಂದು ವಾರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಗ್ರಾಮಸ್ಥರ ಬೇಡಿಕೆ ಈಡೇರದ ಕಾರಣ ಆಕ್ರೋಶಗೊಂಡ ಹಳಗಾ ಗ್ರಾಮಸ್ಥರು ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕೂಡಲೇ ತಮ್ಮ ಬೇಡಿಕೆ ಈಡೇರಬೇಕೆಂದು ಆಗ್ರಹಿಸಿದರು. ಬಳಿಕ ಅಧಿಕಾರಿಗಳು ಹಿಂದೆ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಕೊನೆಗೊಳಿಸಲಾಯಿತು. अमुक दिवस इथं मला टाइम उरतो ना, त्याच्यानंतर आम्ही फॉलोअप करून रिटर्न तुम्ही खर्चान दिताले. हे मी आता कितल्या दिवस आले घाण दवरला, 4 महिने काढतो आम्ही कसं काढचे मागे. ಇವತ್ತು ನಾವು ಗಾಡ್ಸಾಯಿ ಗ್ರಾಮ ಪಂಚಾಯತ್ ಹತ್ರ ಇದ್ದೇವೆ. ನಾವು ಲಾಸ್ಟ್ ವೀಕ್ ಇವರಿಗೆ 2 ಮನವಿ ಕೊಟ್ಟಿದ್ವಿ. ಒಂದು ನಮ್ಗೆ ಕರೆಂಟ್ ಇಂದು ತುಂಬಾ ಸಮಸ್ಯೆ ಆಗ್ತಾ ಇತ್ತು. ಹಣಕುಂಡ್ ಗ್ರಿಡ್ ಇಂದ ಫಸ್ಟ್ ಸಪ್ಲೈ ಇತ್ತು, ಅದನ್ನ ಇವರು ಡಿಸ್ಕನೆಕ್ಟ್ ಮಾಡಿ ಪುನಃ ನಮ್ಗೆ ಕದ್ರಾದಿಂದ ಸಪ್ಲೈ ಕೊಟ್ರು. ಕದ್ರಾದಿಂದ ಸಪ್ಲೈ ಕೊಟ್ಟಿದಾಗ ತುಂಬಾ ಸಮಸ್ಯೆ ಆಗ್ತದೆ. ಎಲ್ಲ ಕಾಡ್ ಏರಿಯಾ ಒಳಗಡೆ ಗೋಯರು ಬಾರ್ಗದೆ ಆತರ ಊರಿದಾವೆ, ತುಂಬಾ ಸಮಸ್ಯೆ ಆಗ್ತಾ ಇತ್ತು. ಅವಾಗಿಂದ ಕರೆಂಟ್ ಹೋಗುದು ಬರುದು. ಇಲ್ಲಿ ವಯಸ್ಸಾದವ್ರು ಜನ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ. ನಾವು ಅದನ್ನ ವಿಚಾರ ಮಾಡಿ ನಮ್ಮ ಗಾಡ್ಸಾಯಿ ಗ್ರಾಮ ಪಂಚಾಯತಿಗೆ ನಾವು ಮನವಿ ಸಲ್ಲಿಸಿದ್ವಿ. ಅವಾಗ ಅವರಿಗೆ 1 ವೀಕ್ ಟೈಮ್ ಕೊಟ್ಟಿದ್ವಿ. ನಾವು ಇದನ್ನ ನೀವು ಬಗೆಹರಿಸಬೇಕು, ನಮ್ಗೆ ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ. ಇದನ್ನ ಕೊಟ್ಟಾದ್ಮೇಲೆ ನಾವು ಪುನಃ ಇದೇ ಮನವಿನ ಫಾರ್ವರ್ಡ್ ಮಾಡಿದ್ವಿ. ನಾವು MLA ಹತ್ರನೂ ಹೋದ್ವಿ ಈ ವಿಷಯಕ್ಕೆ. ಸರ್, ಈ ತರ ಸಮಸ್ಯೆ ಆಗಿದೆ. ಅವ್ರು ಇಮಿಡಿಯೇಟ್ ಆಗಿ ಅವರಿಗೆ ಕಾಲ್ ಮಾಡಿದ್ರು, ತಗೊಂಡ್ರು ಆಕ್ಷನ್. ಸೊ ಮಷಿನ್ ಏನೋ ಹಾಳಾಗಿದೆ ಅಂತ ಇವ್ರು ಹೇಳಿದ್ರು ನಮ್ಗೆ. ಮಷಿನ್ ಅದನ್ನ ತರಿಸಿ ಈಗ ಅದು ಆಪರೇಟಿಂಗ್ ಮಾಡ್ತಾ ಇದ್ದಾರೆ. ಇನ್ನೂ ತನಕ ಅದು ಸಮಸ್ಯೆ ಬಗೆಹರಲಿಲ್ಲ ನಮ್ದು. ನಿನ್ನೆ ತನಕ ನಮ್ದು ಲಾಸ್ಟ್ ಡೇಟ್ ಇತ್ತು 20 ತಾರೀಕು. ಅದಕ್ಕೆ ನಾನು ನಿಮ್ಮೆ ಕ್ಲಿಯರ್ ಕಟ್ ಆಗಿ ಹೇಳಿದ್ವಿ, ಲಾಸ್ಟ್ ಡೇಟು 20 ತಾರೀಕು, ಇಲ್ಲಾಂದ್ರೆ 21 ತಾರೀಕಿಗೆ ನಾವು ಪಂಚಾಯತಿಯನ್ನ ದಂಡಿ ಮಾಡ್ತೀವಿ, ಲಾಕ್ ಹಾಕ್ತೀವಿ ಅಂತ. ಇವತ್ತು ನಾವು ಅದೇ ವಿಷಯಕ್ಕೆ ಇಲ್ಲಿಗೆ ಬಂದ್ವಿ. ಬೆಳಿಗ್ಗೆಯಿಂದ ಇಲ್ಲಿ ನಾವು ಕಾಯ್ತಾ ಇದ್ದೇವೆ, ಯಾರು ಆಫೀಸರ್ಸು ಇಲ್ಲ. ಈಗ ಜಸ್ಟ್ ಸೆಕ್ಷನ್ ಆಫೀಸರ್ ಈಗ ಬಂದಿದ್ದಾರೆ, ಅಲ್ಲಿನೂ ವರ್ಕ್ ನಡೆದಿದೆ ಅಂತೆ, ಕಂಪ್ಲೀಟ್ ಆಗ್ತಾ ಇದೆ. ವಿದಿನ್ 6 o'clock ತನಕ ಸಂಜೆ ನಾವು ನಿಮ್ಗೆ ಸಪ್ಲೈ ಚೇಂಜ್ ಮಾಡ್ಕೊಂಡು ಕೊಡ್ತೀವಿ ಅಂತ ಅವ್ರಿಗೆ ಈಗ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ನಮ್ಗೆ ನೀರಿನ ಸಮಸ್ಯೆ ಇತ್ತು. ನೀರಿನ ಸಮಸ್ಯೆಗೆ ಜನ ನಮ್ದು ಒದ್ದಾಡ್ತಾ ಇದ್ದಾರೆ. ಇನ್ನೂ ತನಕ ಅವ್ರಿಗೆ ನೀರಿನ ಸಮಸ್ಯೆ ಬಗೆಹರಿಸಲಿಲ್ಲ. ನಾವು ಅದೇ ಮೂಮೆಂಟ್ ಅಲ್ಲಿ ಆ ಅಪ್ಲಿಕೇಶನ್ ನಾವು ಕೊಟ್ಟಿದ್ವಿ. ಈಗ ನೀರಿನ ಸಮಸ್ಯೆ ಮಾಡ್ಲಿಕ್ಕೆ PDO ಹೋಗಿ ಎಲ್ಲೋ ಅಡ್ಮಿಟ್ ಹಾಕೊಂಡಿದ್ದಾನೆ. ಸೆಕ್ರೆಟರಿ ಯಾರ್ದೋ ಅಜ್ಜಿ ಮನೆಗೆ ಹೋಗ್ಕೊಂಡಿದ್ದಾನೆ. ಯಾರು ಇಲ್ಲಿಗೆ ಉಪಸ್ಥಿತಿ ಯಾರು ಇಲ್ಲ. ಈ ತರ ನಮ್ಗೆ ಜನರಿಗೆ ಸಮಸ್ಯೆ ಆದ್ರೆ ಇವತ್ತು ನಾವು ಅದನ್ನ ಫೈನಲೈಸ್ ಮಾಡಿದ್ದೇವೆ. ಇನ್ನು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೇವೆ. ಮೇಲಿನ ಅಧಿಕಾರಿಗಳು ಅವ್ರು ತಿಳಿಸಿದ್ದಾರೆ, ಇಲ್ಲ ಅರ್ಧ ಗಂಟೆ ಒಳಗಡೆ ನಾವು ಪಂಚಾಯತಿಗೆ ಲಾಕ್ ಆಗ್ತಾ ಇದೀವಿ. ನಾನು ಇಲ್ಲಿ ಹಿಂದೆ ಎಲ್ಲ ವಿಷಯ ಇತ್ತಲ್ಲ, ನಾನು ಅದೇ ಹೇಳಿದೆ ನಮ್ಮ ಜನರಿಗೆ, ಯಾರಾದ್ರೂ ಮನೆಯಲ್ಲಿ ಸತ್ರೆ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಮನೆ ಬಿಡುವಂತ ಪರಿಸ್ಥಿತಿ ಬರುತ್ತೆ. ಅದೇ ತರ ನಾವು ಈ ಪಂಚಾಯತಿಗೂ ಅದೇ ತರ ಮಾಡ್ತೀವಿ ಈಗ. ಯಾಕಂತ ಹೇಳಿದ್ರೆ ಈ ಎಷ್ಟು ದಿನ ಬಿಡ್ಬೇಕಾಗುತ್ತೆ, ಬಿಡ್ಲಿಕ್ಕೆ ಅಡ್ಡಿ ಇಲ್ಲ. ಯಾವತ್ತು ನಮ್ಗೆ ನೀರ್ ಸಿಗತ್ತೆ ನಾವು ಈ ಹೋರಾಟನ ಕಂಟಿನ್ಯೂ ಆಗಿ ಇಡ್ತೇವೆ. ನಮ್ ಜನರಿಗೆ ಏನ್ ಸಮಸ್ಯೆ ಇದೆ ಇದನ್ನ ಬಗೆಹರಿಸೋ ತನಕ ನಾವು ಬಿಡೋದಿಲ್ಲ. ಈಗ ಚಿತ್ತಾಕುಲ PSI ಸಾಹೇಬ್ರು ಬಂದಿದ್ದಾರೆ, ಅವರು ಅದನ್ನ ಡಿಸಿಷನ್ ತಗೊಂಡಿದ್ದಾರೆ. ಅವರಿಗೂ ನಾವು ಕ್ಲಿಯರ್ ಕಟ್ ಆಗಿ ಹೇಳಿದ್ದೇವೆ, ಅವರು ಮೇಲಿನ ಅಧಿಕಾರಿಗೂ ತಿಳಿಸಿದ್ದಾರೆ. ಸೊ ಇದನ್ನ ಒಂದು ಅರ್ಧ ಗಂಟೆ ವೇಟ್ ಮಾಡ್ತೇವೆ, ಇಲ್ಲಾಂದ್ರೆ ನಾವು ಪಂಚಾಯತಿಗೆ ಲಾಕ್ ಹಾಕ್ತೀವಿ. ಏನು ಹೇಳಿಲ್ಲ ನಮ್ಗೆ ಅಧಿಕಾರಿಗಳು, ಏನು ಹೇಳಿಲ್ಲ. ನಿನ್ನೆ ನಮ್ಗೆ ಅಧಿಕಾರಿ ಇಲ್ಲ ಇದ್ದಾರೆ, ಬನ್ನಿ ಸರ್ ಮುಂದೆ ಬನ್ನಿ. ಅಧಿಕಾರಿಗಳಿಗೂ ನಾವು ಹೇಳಿದ್ವಿ, ಅವ್ರು ಏನು ನಮ್ಗೆ ವಿಷಯನ ತಿಳಿಸ್ಲಿಲ್ಲ. ಅದ್ರ ಬಗ್ಗೆ ತಿಳಿಸಿದ್ರೆ ನಾವು ಇವತ್ತು ಈ ಪರಿಸ್ಥಿತಿಗೆ ಬರುದಿಲ್ಲ. ಈ ಬಿಸ್ಲಿಗೆ ನಮ್ಮ ಏಜ್ ಆದವರೆಲ್ಲ ಜನ ಇದ್ದಾರೆ, ಅವ್ರಿಗೆ ಕರ್ಕೊಂಡು ನಾವು ಇಲ್ಲಿಗೆ ಯಾಕೆ ಬರ್ತಿದ್ವಿ? ಯಾರು ನಮ್ಗೆ ಏನು ಇನ್ಫಾರ್ಮ್ ಮಾಡಿಲ್ಲ. ನಾನು ಅದನ್ನೇ ಹೇಳಿದೆ PDO ಸಾಹೇಬ್ರಿಗೂ, ನಿನ್ನೆ ನೀವು ಈ ವಿಷಯ ಆಗುದಿದ್ರೆ ನಾವು ಇವತ್ತು ಬರುದಿಲ್ಲ, 2 ದಿವಸ ಬೇಕಾದ್ರೆ ಕಾಯ್ತಿದ್ವಿ. ಅಟ್ಲೀಸ್ಟ್ ನೀವು ನಮ್ಗೆ ಇನ್ಫಾರ್ಮ್ ಮಾಡ್ಬೇಕಿತ್ತು. ಅದನ್ನು ಸಮೇತ ಇವ್ರು ಏನು ಮಾಡಿಲ್ಲ. ಯಾರಿಗೂ ಇದ್ರ ಬಗ್ಗೆ ಬಿದ್ದೆ ಹೋಗಿಲ್ಲ. ಜನ ಏನ್ ಬೇಕಾದ್ರೂ ಮಾಡ್ಕೊಂಡು ಸಾಯ್ಲಿ, ಅವರಿಗೆ ಅದ್ರ ಬಗ್ಗೆ ಕಾಳಜಿ ಇಲ್ಲ. ಅಧಿಕಾರಿಗೂ ನಿಷ್ಕಾಳಜಿತನ ಮಾಡ್ತಾ ಇದ್ದಾರೆ. ಈ ಕಾಳಜಿ ವಹಿಸ್ಕೋಬೇಕು. ಈ ತರ ನಮ್ಮ ಏನಾದ್ರು ನಾವು ಹೋರಾಟ ಮಾಡಿದ್ರೆ ಅವರು ಇದ್ರ ಬಗ್ಗೆ ಕಾಳಜಿ ತಗೋಬೇಕಾಗತ್ತೆ. ಏನು ಹೇಳಿಲ್ಲ, ಯಾರಿಗೂ ಏನು ಇನ್ಫಾರ್ಮ್ ಮಾಡಿಲ್ಲ. ಯಾರು ಏನು ಇನ್ಫಾರ್ಮ್ ಮಾಡಿದ್ರೆ ನಮ್ಗೇನು ಕೆಲಸ ಇಲ್ವಾ? ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿಗೆ ಬರ್ತೇವಾ? ಯಾರು ನಮ್ಗೇನು ಹೇಳಿಲ್ಲ. ಹೇಳಿದಿದ್ರೆ ನಾವು ತುಂಬಾ ಖುಷಿಯಲ್ಲಿ ಇರ್ತಿದ್ವಿ. ನಾವ್ ಏನೋ ಮನವಿ ಕೊಟ್ಟು ನಮ್ ಜನ ಕಷ್ಟಪಟ್ಟಿದ್ರು, ಅದ್ರ ಬಗ್ಗೆ ಏನೋ ರಿಸಲ್ಟ್ ನಮ್ಗೆ ಸಿಗ್ತಾ ಇದೆ ಅಂತ. ಈಗ ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ. ಈಗ ಇವ್ರು ಹೇಳ್ತಾ ಇದ್ದಾರೆ ಸಂಜೆ ತನಕ ಕೊಡ್ತೀವಿ ಅಂತ. ಕೆನರಾ ಪ್ರೆಸ್ ನ್ಯೂಸ್, ಕಾರವಾರ.